ಹಾಯ್, ನಾನು ಸ್ವರ್ಣ ಭಟ್. ಬ್ಯೂಟಿ ಅನ್ನೋದು ಯಾರಿಗೆ ತಾನೇ ಇಂಪಾರ್ಟೆಂಟ್ ಅನ್ಸಲ್ಲ? ಎಲ್ಲರಿಗೂ, ಎಲ್ಲ ವಯಸ್ಸವರಿಗೂ ಬ್ಯೂಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ತುಂಬ ಕಾನ್ಷಿಯಸ್ ಆಗಿರ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ಕಿನ್ ಡಿಸೀಸಸ್ ತುಂಬ ಹೆಚ್ಚಾಗ್ತಾ ಇದೆ. ಇದ್ರ ಜೊತೆಗೆ ಹುಟ್ಕೊಳ್ಳೋ ಕ್ವಶನ್ಸ್ ಏನು ಅಂತ ಅಂದರೆ, ನಾವು ಯಾರನ್ನು ಕನ್ಸಲ್ಟ್ ಮಾಡಬೇಕು, ಯಾವ ಕ್ಲಿನಿಕ್ಗೆ ಹೋಗಬೇಕು ಅನ್ನೋದು. ಎಸ್, ಈ ಶೋ ಮೂಲಕ ನಾವು ನಿಮಗೆ ಹೇಳ್ತಾ ಇದ್ದೀವಿ ಯಾವ ಕ್ಲಿನಿಕ್ ಈಸ್ ದ ಬೆಸ್ಟ್, ಯಾವ ಕ್ಲಿನಿಕ್ ಬೆಸ್ಟ್, ಯಾವ ಡಾಕ್ಟರ್ ಬೆಸ್ಟ್ ಅಂತ. ಎಸ್, ನಾನು ಹೇಳೋದಾದರೆ ವಿಚ್ ಈಸ್ ದ ಬೆಸ್ಟ್ ಕ್ಲಿನಿಕ್ ಅಂದರೆ ಡೆಫಿನೆಟ್ಲಿ ಐ ಸೇ ಸುಬೋಧ ಸ್ಕಿನ್ ಕೇರ್ ಕ್ಲಿನಿಕ್. ಎಸ್, ಸುಬೋಧ ಅಂದ ತಕ್ಷಣವೇ ನಮ್ಗೆ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗಿಬಿಡುತ್ತೆ. ಯಾವುದೋ ಒಂದು ಪಾಸಿಟಿವ್ ವೈಬ್ರೇಷನ್ ರಪ್ ಅಂತ ಪಾಸ್ ಆದಾಗ ಆಗುತ್ತೆ. ಈ ವೈಬ್ರೇಷನ್ನ ಕ್ರಿಯೇಟರ್ ಯಾರು ಅಂತ ಕೇಳೋದಾದರೆ, ಎಸ್, ಹಲೋ ಡಾಕ್ಟರ್ ಶಿಲ್ಪಾ ಭಟ್. ಹಾಯ್ ಸ್ವರ್ಣ, ಹೌ ಆರ್ ಯು? ಐ ಆಮ್ ಫೈನ್, ಥ್ಯಾಂಕ್ ಯು. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು. ನಾನು ಹೇಳ್ತಾ ಇದ್ದೆ, ಈ ಸುಬೋಧ ಅಂದ ತಕ್ಷಣ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಅಂತ. ಸೊ ಇದು ತುಂಬ ಡಿಫ್ರೆಂಟ್ ಆಗಿದೆ ಕೇಳೋಕ್ಕೆ. ಈ ಹೆಸರು ನಿಮಗೆ ಹೇಗೆ ಸೆಲೆಕ್ಟ್ ಮಾಡಿದ್ರಿ? ನಿಮ್ಮ ಮೈಂಡ್ಗೆ ಹೇಗೆ ಬಂತು ಸುಬೋಧ ಅನ್ನೋದು? ಆ್ಯಕ್ಚುಲಿ ಸುಬೋಧ ಅಂದರೆ ಒಳ್ಳೆಯ ಬೋಧನೆ ಅಂತ. ಓಕೆ. ಸೊ ಒಳ್ಳೆಯ ಬೋಧನೆಯನ್ನು ಕೊಡುವಂಥವ್ರು ನಮಗೆ ಕೆಲವೇ ಸಿಗ್ತಾರೆ. ಆದರೆ ಬೋಧನೆ ಸಾಕಷ್ಟು ಸಿಗುತ್ತೆ. ಆದರೆ ಸುಬೋಧನೆ ಮೀನ್ಸ್ ಒಳ್ಳೆಯ ಅಡ್ವೈಸ್. ನಿಮಗೆ ಎಲ್ಲ ಕಡೆ ಸಿಗೋದಿಲ್ಲ, ಕ್ವಾಲಿಫೈಡ್ ಪರ್ಸನ್ ಹತ್ರ ಮಾತ್ರ ಸಿಗುತ್ತೆ. ಅದರಲ್ಲೂ ನಿಮ್ಮ ಬಗ್ಗೆ ಒಂದು ಎಂಪತಿ ಇರುವಂಥವರಿಂದ ಸಿಗುತ್ತೆ. ಸೊ ಸುಬೋಧ ಅನ್ನೋದು ಹೇಗೆ ಹುಟ್ಕೊಳ್ಳೋದು ಅನ್ನೋದು ಒಂದು ಸ್ವಾರಸ್ಯ ಇದೆ. ಸುಬೋಧ ಅನ್ನೋದು 2 ಹೆಸರುಗಳ ಸಮ್ಮಿಲನ. ವಾವ್, ನೈಸ್. ಸುಬ್ರಹ್ಮಣ್ಯ ಅನ್ನೋದು ನನ್ನ ಫಾದರ್ ಇನ್ ಲಾ ಅವ್ರ ಹೆಸರು, Okay. ಯಶೋಧ ಅನ್ನೋದು ನನ್ನ ಮದರ್ ಇನ್ ಲಾ ಅವ್ರ ಹೆಸರು. ಸೊ ನಾನು ಸ್ಕಿನ್ ಸ್ಪೆಷಲಿಸ್ಟ್ ಆಗೋಕ್ಕೆ ಮುಂಚೆನೆ ಸುಬೋಧ ಹುಟ್ಕೊಂಡ್ಬಿಟ್ಟಿತ್ತು. ಸೊ ನಾವು ಯಾವುದೇ ರೀತಿಯ ಕ್ಲಿನಿಕ್ ಶುರು ಮಾಡಿದ್ರು ಅದಕ್ಕೆ ಸುಬೋಧ ಅಂತ ಹೆಸರಿಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅವರಿಬ್ಬರ ಹೆಸರನ್ನ ಸೇರಿಸಿ ಅವರ ಆಶೀರ್ವಾದದೊಂದಿಗೆ ಕಂಬೈಂಡ್ ಆಗಿ ಇಟ್ಟಿರೋದು. ಹೌದು, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಥ್ಯಾಂಕ್ ಯು. ನೀವು ಈ ಪ್ರೊಫೆಷ್ನಲ್ ಸ್ಟಾರ್ಟ್ ಮಾಡಿ, ನಿಮ್ಮ ಡಾಕ್ಟರ್ ಕರಿಯರ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು? ಸುಬೋಧಾಗ ಆ್ಯಕ್ಚುಲಿ ಎಷ್ಟು ವರ್ಷ? ನಾನು ಡಾಕ್ಟರ್ ಪ್ರೊಫೆಷನ್ ಸ್ಟಾರ್ಟ್ ಮಾಡಿ ಈಗ 14 ವರ್ಷ ಆಯಿತು. ಸುಬೋಧ ಕ್ಲಿನಿಕ್ ಶುರುವಾಗಿ 10 ವರ್ಷ ಆಯಿತು. ಓಕೆ. ನಿಮ್ಮ ಕ್ಲಿನಿಕ್ಗೆ ಬಹಳಷ್ಟು ಜನ ಕ್ಲೈಂಟ್ ಬರ್ತಾರೆ ಫಾರ್ ದ ಸೇಕ್ ಆಫ್ ಬೆಸ್ಟ್ ಟ್ರೀಟ್ಮೆಂಟ್. ಆಫ್ಟರ್ ದ ಟ್ರೀಟ್ಮೆಂಟ್ ನಿಮಗೆ ಬೆಸ್ಟ್ ಫೀಡ್ಬ್ಯಾಕ್ ಅಂದರೆ ಯಾವುದು? ಬೆಸ್ಟ್ ಫೀಡ್ಬ್ಯಾಕ್ ತುಂಬ ಬಂದಿದ್ದಾವೆ. ಅದರಲ್ಲಿ ನೆನಪಿರೋ ಅಂಥದ್ದು ಅಂದರೆ, ಒಬ್ಬರು ಲೇಡಿ ನನಗೆ ಬಂದು ಹೇಳಿದ್ರು, ಮೇಡಮ್ ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನನ್ನ ಹಸ್ಬೆಂಡ್ ನನ್ನನ್ನು ಎಕ್ಸೆಪ್ಟ್ ಮಾಡಿದ್ರು, ನನ್ನ ಫ್ಯಾಮಿಲಿ ಸರಿ ಹೋಯ್ತು ಅಂತ. ಅದು ನಂಗೆ ಸ್ವಲ್ಪ ಟಚಿಂಗ್ ಅನಿಸ್ತು. ಇದು ತುಂಬ ಸಿಂಪಲ್ ಮ್ಯಾಟರ್ ಇತ್ತು. ಅವ್ರಿಗೆ ಅನ್ವಾಂಟೆಡ್ ಹೇರ್ ಇತ್ತು. ಸೊ ಒಂದು ಕಾಸ್ಮೆಟಿಕ್ ಟ್ರೀಟ್ಮೆಂಟ್ ಅನ್ನೋವಂಥ ಟ್ರೀಟ್ಮೆಂಟ್ ಇದು. ಇದೇನು ಮ್ಯಾಜಿಕಲ್ ಟ್ರೀಟ್ಮೆಂಟ್ ಅಲ್ಲ, ಎಲ್ಲರೂ ಮಾಡೋವಂಥ ಲೇಸರ್ ಟ್ರೀಟ್ಮೆಂಟು. ಸೊ ಆ ಟ್ರೀಟ್ಮೆಂಟ್ ತಗೊಂಡು ಅವರು ಒಂದು 3-4 ಸೆಷನ್ ತಗೊಂಡು ಅವ್ರ ಸ್ಕಿನ್ ಚೆನ್ನಾಗಾದ್ಮೇಲೆ, ಅನ್ವಾಂಟೆಡ್ ಹೇರ್ಸ್ ಕಮ್ಮಿ ಆದಮೇಲೆ ಅವ್ರ ಹಸ್ಬೆಂಡ್ ಅವ್ರನ್ನ ವಾಪಸ್ ಕರ್ಕೊಂಡ್ರಂತೆ. ಫಸ್ಟು ನೀನು ಹೆಂಗಸೆ ಅಲ್ಲ, ನೀನು ಗಂಡಸಿರ್ಬೋದು ಅಂತ ವಾಪಸ್ ಕಳಿಸಿದ್ರು ಅವ್ರನ್ನ ತವ್ರ ಮನೆಗೆ. ಸೊ ಅವ್ರು ವಾಪಸ್ ಹೋದ್ಮೇಲೆ ಅವ್ರೀಗ ನೆಮ್ಮದಿಯಾಗಿ ಸಂತೋಷವಾಗಿದ್ದಾರೆ. ಇಂಥ ಇನ್ಸಿಡೆನ್ಸಸ್ ಕೆಲವು ಆಗಿದ್ದಾವೆ. ತುಂಬಾ ಒಂಥರ ಖುಷಿ ಪೇಷಂಟ್ ಇಂದ ಕೇಳಿದಾಗ, ಹೌದು, ಅವ್ರ ಬಾಯಿಂದ ಬಂದಾಗ ತುಂಬಾ ಖುಷಿ ಅನ್ಸುತ್ತೆ. ನೀವೀಗ ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರಿ. ಈ ಲೇಸರ್ ಟ್ರೀಟ್ಮೆಂಟಲ್ಲಿ ಯಾವ್ಯಾವ ಥರದ ಲೇಸರ್ ಟ್ರೀಟ್ಮೆಂಟ್ ಇದೆ, ಮತ್ತು ಇದನ್ನು ಆಳವಾದ ಕಲೆಗಳನ್ನು ರಿಮೂವ್ ಮಾಡೋಕ್ಕೆ ಬಳಸ್ತಾರೆ ಅಂತ ನಾವು ಕೇಳಿದ್ದೀವಿ. ಸೊ ಲೇಸರ್ ಟ್ರೀಟ್ಮೆಂಟ್ ಬಗ್ಗೆ ನೀವೇನು ಹೇಳ್ತೀರಾ? ಲೇಸರ್ ಟ್ರೀಟ್ಮೆಂಟು ಒಂದು ಅದ್ಭುತವಾದಂಥ ಟ್ರೀಟ್ಮೆಂಟು. ಸೊ ಲೇಸರ್ ಟ್ರೀಟ್ಮೆಂಟ್ಸಲ್ಲಿ ಹಲವಾರು ಬಗೆ ಇದ್ದಾವೆ. ಸೊ ಹಲವಾರು ಥರದ ಲೇಸರ್ಸ್ನ ಹಲವಾರು ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ನ ಟ್ರೀಟ್ ಮಾಡಲಿಕ್ಕೆ ಉಪಯೋಗಿಸ್ತೇವೆ. ಸ್ಕಿನ್ಗೊಂದೇ ಅಲ್ಲ, ಹಲವಾರು ಮೆಡಿಕಲ್ ಅಪ್ಲಿಕೇಶನ್ಸ್ ಇದೆ ಇದಕ್ಕೆ. ಸೊ ನಾವು ಕಾಮನ್ ಆಗಿ ಕೇಳಿರುವಂಥದ್ದು, ಎಲ್ರಿಗೂ ಗೊತ್ತಿರುವಂಥದ್ದು ಹೇರ್ ರಿಮೂವ್ ಮಾಡಲಿಕ್ಕೆ. ಸೊ ಲೇಸರ್ ಹೇರ್ ರಿಡಕ್ಷನ್ ಇಸ್ ವೆರಿ ಪಾಪ್ಯುಲರ್. ಯಾಕೆಂದರೆ ಇದು ತುಂಬ ಕಂಫರ್ಟಬಲ್ ಆ್ಯಂಡ್ ಡೌನ್ ಟೈಮ್ ಏನಿರೋದಿಲ್ಲ ಆ್ಯಂಡ್ ತುಂಬ ಪಾಪ್ಯುಲರ್ ಆಗಿದೆ ಇದು. ಅದ್ರ ಬಿಟ್ಟು ಸ್ಕಾರ್ಸ್ ರಿಮೂವ್ ಮಾಡಲಿಕ್ಕೆ ಫ್ರ್ಯಾಕ್ಷನಲ್ CO2 ಅಂತ ಒಂದು ಲೇಸರ್ ಇರುತ್ತೆ. ಅದು ಬಿಟ್ಟು ಹಲವಾರು ರೀತಿಯ ಲೇಸರ್ಗಳಿದ್ದಾವೆ. ಕ್ಯೂ ಸ್ವಿಚ್ಡ್ ಎಂಡಿಯಾಗ್ ಲೇಸರ್ ಇರ್ಬೋದು, ಟ್ಯಾಟೂ ರಿಮೂವ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಹುಟ್ಟು ಮಚ್ಚೆಗಳನ್ನು ತೆಗಿಲಿಕ್ಕೆ ಕೂಡ ಲೇಸರ್ಸ್ ಯೂಸ್ ಮಾಡ್ತೀವಿ. ಸೊ ಇದು ತುಂಬ ಪಾಪ್ಯುಲರ್ ಆಗ್ತಿದೆ ಇತ್ತೀಚೆಗೆ. ಈ ಲೇಸರ್ ಟ್ರೀಟ್ಮೆಂಟ್ ಬಗ್ಗೆ ಬಹಳಷ್ಟು ಜನಕ್ಕೆ ತುಂಬ ತಪ್ಪು ಕಲ್ಪನೆ ಇದೆ. ನನ್ನ ಸ್ಕಿನ್ನಿಗೆ ಇದು ಸೂಟ್ ಆಗುತ್ತೋ ಇಲ್ವೋ, ಈ ಟ್ರೀಟ್ಮೆಂಟ್ ತೊಗೊಳ್ಳೋದ್ರಿಂದ ಇದರಿಂದ ನನ್ನ ಸ್ಕಿನ್ ಬರ್ನ್ ಆಗ್ಬೋದು, ಇಂಥದ್ದೆಲ್ಲ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜನರು ಮಾಡ್ಕೊಂಡಿರ್ತಾರೆ ಊರಾಗವ್ರೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಡಾಕ್ಟರ್? ಟ್ರೂ, ಲೇಸರ್ ಬಗ್ಗೆ ತುಂಬಾ ಮಿಸ್ಕಾನ್ಸೆಪ್ಟ್ಸ್ ಇದೆ ಹಾಗೂ ಭಯ ಇದೆ ಜನಕ್ಕೆ. ಸೊ ಈ ಲೇಸರ್ ಟ್ರೀಟ್ಮೆಂಟು ಸರಿಯಾದ ಟ್ರೈನ್ಡ್ ಪರ್ಸನ್ ಹತ್ರ ತಗೊಂಡಾಗ, ಸರಿಯಾದ ಮಷೀನ್ ಮತ್ತು ಸರಿಯಾದ ಸೆಟ್ಟಿಂಗಲ್ಲಿ ತಗೊಂಡಾಗ ಖಂಡಿತವಾಗ್ಲೂ ಸೇಫ್ ಇರುತ್ತೆ. ಸೊ ಲೇಸರ್ ಟ್ರೀಟ್ಮೆಂಟ್ ನಾವು ಯಾವ ಕಾರಣಕ್ಕೆ ತಗೋತಿದ್ದೀವಿ ಅನ್ನೋದು ಇಂಪಾರ್ಟೆಂಟು. ಅದರ ಅಕಾರ್ಡಿಂಗ್ಲಿ ನಿಮಗೆ ಡಾಕ್ಟರ್ ಲೇಸರ್ ಆದಮೇಲೆ ಏನು ಪ್ರಿಕಾಷನ್ಸ್ ತಗೊಳ್ಬೇಕು ಅನ್ನೋದನ್ನು ಕೂಡ ಅಡ್ವೈಸ್ ಮಾಡಿರ್ತಾರೆ. ಸೊ ಆ ಪ್ರಿಕಾಷನ್ಸ್ನ ಸರಿಯಾಗಿ ತಗೊಂಡಲ್ಲಿ ಲೇಸರ್ ಟ್ರೀಟ್ಮೆಂಟ್ ಖಂಡಿತವಾಗ್ಲೂ ಮಾಡಿಸ್ಕೋಬೋದು. ಓಕೆ. ಈ ಲೇಸರ್ ಟ್ರೀಟ್ಮೆಂಟ್ ಜೊತೆಗೆ ನಿಮ್ಮಲ್ಲಿ ಇನ್ನು ಯಾವ್ಯಾವ ಥರದ ಟ್ರೀಟ್ಮೆಂಟ್ಗಳು ಅವೈಲೇಬಲ್ ಇದೆ?
ಸೊ ಲೇಸರ್ ಟ್ರೀಟ್ಮೆಂಟ್ ಹೊರತಾಗಿ ನಾವು ಜನರಲ್ ಡರ್ಮಟಾಲಜಿ ಕೇಸಸ್ ಅಂದರೆ ನಾರ್ಮಲ್ ಚರ್ಮದ ಏನು ಕಾಯಿಲೆಗಳಿರ್ತವೆ, ಸೋರಿಯಾಸಿಸ್ ಇರ್ಬೋದು, ಎಕ್ಸಿಮಾ ಇರ್ಬೋದು, ಪಿಂಪಲ್ಸ್ ಇರ್ಬೋದು, ಇಂಥ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡ್ತೇವೆ. ಅದ್ರ ಜೊತೆಗೆ ಹೇರ್ ಟ್ರೀಟ್ಮೆಂಟ್ ಕೂಡ ಕೊಡ್ತೇವೆ. ಸೊ ಇವುಗಳ ಹೊರತಾಗಿ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ ಅಂತ ಏನು ಕರಿತೇವೆ, ಕೆಮಿಕಲ್ ಪೀಲಿಂಗ್ ಇರ್ಬೋದು, ಅದು ಮೆಡಿಫೇಶಿಯಲ್ಸ್ ಅಂತ ಕರೀತಾರೆ, IPL ಟ್ರೀಟ್ಮೆಂಟ್ ಇರ್ಬೋದು, ಫೋಟೋಫೇಶಿಯಲ್ಸ್ ಅಂತ ಕರೀತಾರೆ. ಹಲವಾರು ಬಗೆಯ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ಸ್ಗಳನ್ನು ಕೂಡ ಕೊಡ್ತೇವೆ. ಸೊ ಬೋಟಾಕ್ಸ್ ಇರ್ಬೋದು, ರಿಂಕಲ್ಸ್ ಟ್ರೀಟ್ಮೆಂಟು, ಫಿಲ್ಲರ್ಸ್ ಇರ್ಬೋದು, ಯಾವಾಗ ನಮ್ಮ ಚರ್ಮ ಸುಕ್ಕುಗಟ್ಟಿರುತ್ತೆ ಹಾಗೂ ಚರ್ಮದ ವಾಲ್ಯೂಮ್ ಕಮ್ಮಿ ಆಗಿರುತ್ತೆ, ಓಲ್ಡ್ ಏಜ್ ಬಂದ ಸೈನ್ಸ್ ಕಾಣಿಸ್ತಾ ಇರುತ್ತೆ, ಆ್ಯಂಟಿ ಏಜಿಂಗ್ ಟ್ರೀಟ್ಮೆಂಟ್ಸು ಇವೆಲ್ಲ ಕೊಡ್ತೇವೆ. ಅದ್ರ ಹೊರತಾಗಿ ಥ್ರೆಡ್ ಲಿಫ್ಟು, ಫೇಸ್ ಲಿಫ್ಟು ಹಾಗೂ ಫೀಚರ್ಸ್ನ ಎನ್ಹ್ಯಾನ್ಸ್ ಮಾಡುವಂಥದ್ದು. ಸಪೋಸ್ ಒಬ್ಬರಿಗೆ ಐಬ್ರೋಸ್ ಚೆನ್ನಾಗಿಲ್ಲ ಅನಿಸಿರುತ್ತೆ, ಅದನ್ನು ನೀಟಾಗಿ ಮಾಡುವಂಥದ್ದು, ಅಥವಾ ಲಿಪ್ಸ್ ಚೆನ್ನಾಗಿಲ್ಲ ಅಂತ ಅನಿಸ್ತಿರುತ್ತೆ, ಅದನ್ನು ಚೆನ್ನಾಗಿ ಮಾಡುವಂಥದ್ದು. ಈ ಥರದ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ಸ್ ಕೂಡ ಅವೈಲೇಬಲ್ ಇದೆ. ಓಕೆ. ಫಾರ್ ಸ್ಕಿನ್ ಟ್ರೀಟ್ಮೆಂಟ್ ಆರ್ ಎನಿ ಅದರ್ ಟ್ರೀಟ್ಮೆಂಟ್ ಮಷನರಿಗಳ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ನಿಮ್ಮಲ್ಲಿರೋ ಲೇಟೆಸ್ಟ್ ಟೆಕ್ನಾಲಜಿ ಆರ್ ಮಿಷನರಿ ಅದ್ರ ಬಗ್ಗೆ ಮತ್ತು ಅದ್ರ ಫಂಕ್ಷನ್ ಬಗ್ಗೆ ಹೇಳ್ತೀರಾ? ನಮ್ಮಲ್ಲಿ ಸುಬೋಧ ಅಲ್ಲಿ ಒಂದು ಕೆಲವು ಲೇಸರ್ ಮಷಿನ್ಸ್ ಇದ್ದಾವೆ. ಅವುಗಳಲ್ಲಿ ಮೋಸ್ಟ್ ಗುಡ್ ಒನ್ ಇಸ್ ವೈಕಿನಿ ಅಂತ ಡಯೋಡ್. ಅದು ಹೇರ್ ರಿಡಕ್ಷನ್ಗೆ ಉಪಯೋಗಿಸ್ತೇವೆ. ಜರ್ಮನ್ ಮಷೀನ್ ಅದು. ಇಟ್ಸ್ ಅ USFDA ಅಪ್ರೂವ್ಡ್ ಮಷೀನ್. ವೆನ್ ಯು ಸೇವ್ USFDA ಅಪ್ರೂವ್, ನಿಮ್ಮದು ಸೇಫ್ಟಿ ಇಸ್ ಅಶ್ಯೂರ್ಡ್. ಸೊ ನಿಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅದರಲ್ಲಿ ಅಂತ. ನಮ್ಮಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಟ್ರೀಟ್ಮೆಂಟಿಗೋಸ್ಕರ ಮತ್ತು ಸ್ಕಾರ್ ಟ್ರೀಟ್ಮೆಂಟಿಗೋಸ್ಕರ ಫ್ರ್ಯಾಕ್ಷನಲ್ CO2 ಅನ್ನುವಂಥ ಲೇಸರ್ ಇದೆ. ಫೋಟೋಫೇಶಿಯಲ್ಸ್ಗೆ ಮತ್ತು ಆ್ಯಕ್ನಿ ಟ್ರೀಟ್ಮೆಂಟ್ಸ್ಗೆ IPL ಅಥವಾ ಇಂಟೆನ್ಸ್ ಪಲ್ಸ್ ಲೈಟ್ ಅಂತ ಒಂದು ಮಷಿನ್ ಇದೆ. ಹಾಗೂ ಕ್ಯೂಸ್ವಿಸ್ಟ್ ಎಂಡಿಯಾಗ್ ಅಂತ ಒಂದು ಮಷಿನ್ ಬರುತ್ತೆ. ಅದರಲ್ಲಿ ಟ್ಯಾಟೂ ರಿಮೂವಲ್ಲು ಮತ್ತು ಸ್ಕಿನ್ ವೈಟ್ನಿಂಗ್ ಆ್ಯಂಡ್ ಬ್ರೈಟ್ನಿಂಗ್ ಮಾಡ್ಬೋದು. ಫ್ರೆಕಲ್ಸ್ ಇದ್ದರೆ ತೆಗಿಬೋದು. ಸೊ ರುಟೀನಾಗಿ ಹೈಡ್ರಾ ಫೇಶಿಯಲ್ ಅಂತ ನೀವು ಕೇಳಿರ್ಬೋದು. ಬ್ರೈಡ್ಸ್ ಎಲ್ಲ ಪ್ರಿಪರೇಷನ್ ಆಗಿ ಮಾಡಿಸ್ಕೊಳ್ಳುವಂಥದ್ದು, ಮೈಕ್ರೋಡರ್ಮಾಬ್ರೇಷನ್, ಈ ಥರದ ಮಷಿನ್ಗಳು ಕೂಡ ಇದ್ದಾವೆ. ಸೊ ಈಗಿನ ದಿನಗಳಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ, ಬಿಸಿಲು ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಇದರಿಂದ ಸ್ಕಿನ್ಗೆ ಹಾರ್ಮ್ಫುಲ್ ಎಫೆಕ್ಟ್ ಆಗುತ್ತೆ. ಸೊ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ನೀವೇನು ಸಜೆಸ್ಟ್ ಮಾಡ್ತೀರಾ? ಖಂಡಿತ. ಬಿಸಿಲು ಜಾಸ್ತಿ ಆಗೋದ್ರಿಂದ ಅಲ್ಟ್ರಾವೈಲೆಟ್ ಲೈಟಿಂದಾಗಿ ಸ್ಕಿನ್ ಮೇಲೆ ಹಲವಾರು ದುಷ್ಪರಿಣಾಮಗಳಾಗ್ತವೆ. ಸ್ಟಾರ್ಟಿಂಗ್ ಫ್ರಮ್ ಏಜಿಂಗ್ ಇರ್ಬೋದು, ಪಿಗ್ಮೆಂಟೇಷನ್ ಇರ್ಬೋದು, ಹಾಗೂ ಅರ್ಲಿ ಏಜಲ್ಲಿ ರಿಂಕಲ್ಸ್ ಬರುವಂಥದ್ದು ಇರ್ಬೋದು. ಆಲ್ ದಿಸ್ ಇಸ್ ಬಿಕಾಸ್ ಆಫ್ ಅಲ್ಟ್ರಾವೈಲೆಟ್ ಲೈಟ್. ಸೊ ಬಿಸಿಲಿಗೆ ಹೋಗುವಾಗ ಡೆಫಿನೆಟ್ಲಿ ಜನ ಒಂದು ಪ್ರೊಟೆಕ್ಷನ್ ತಗೋಬೇಕು. ಸೊ ಕವರ್ ಮಾಡ್ಕೊಳ್ಳೋದಿರ್ಬೋದು, ಅಂಥದ್ದು ಸ್ಲೀವ್ಸ್, ಫುಲ್ ಸ್ಲೀವ್ಸ್ ಇರೋವಂಥ ಬಟ್ಟೆಗಳು ಹಾಕ್ಕೊಳ್ಳೋದು, ವೈಡ್ ಬ್ರಿಮ್ಡ್ ಹ್ಯಾಟ್ ಮತ್ತು ಗಾಗಲ್ಸ್ ಯೂಸ್ ಮಾಡುವಂಥದ್ದು. ಸೊ ಇಂಥವು ಹೆಲ್ಪ್ ಆಗುತ್ತೆ. ಫಿಸಿಕಲ್ ಪ್ರೊಟೆಕ್ಷನ್ ಅಂತ ಕರಿತೀವಿ. ಅಪಾರ್ಟ್ ಫ್ರಮ್ ದ್ಯಾಟ್ ನಾವು ಒಂದು ಒಳ್ಳೆಯ ಸನ್ಸ್ಕ್ರೀನ್ನ ಕೂಡ ಉಪಯೋಗಿಸೋದು, ಕರೆಕ್ಟಾದ ಕ್ವಾಂಟಿಟಿನ ಉಪಯೋಗಿಸೋದು ಅವಶ್ಯಕತೆ ಇದೆ. ಹಾಗೆ ಪೊಲ್ಯೂಷನ್ಗೆ ಎಷ್ಟು ಅವಾಯ್ಡ್ ಮಾಡಲಿಕ್ಕಾಗತ್ತೆ ಮಾಡ್ಬೋದು. ಆದರೆ ಸಾಧ್ಯ ಇಲ್ಲ ಅಂತಂದಾಗ ಅದನ್ನು ಕರೆಕ್ಟಾಗಿ ವಾಶ್ ಮಾಡುವಂಥದ್ದು. ಮನೆಗೆ ಬಂದ ಮೇಲೆ ಆ್ಯಂಟಿ ಪೊಲ್ಯೂಷನ್ ಫೇಸ್ ವಾಶ್ಗಳು ಅವೈಲೇಬಲ್ ಇದ್ದಾವೆ, ಆ್ಯಂಟಿ ಪೊಲ್ಯೂಷನ್ ಸನ್ಸ್ಕ್ರೀನ್ಗಳು ಅವೈಲೇಬಲ್ ಇದ್ದಾವೆ. ಸೊ ಈ ರೀತಿಯ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ಹಾಗೂ ಸರಿಯಾಗಿ ನಮ್ಮ ಚರ್ಮನ ಮಾಯ್ಶ್ಚರೈಸ್ ಮಾಡಿ ಕೇರ್ ತಗೊಳ್ಳೋದ್ರಿಂದ ಪೊಲ್ಯೂಷನ್ನಿಂದ ರಕ್ಷಣೆ ಪಡಿಬೋದು. ಆ್ಯಂಡ್ ಈಗಿನ ಟೀನೇಜರ್ಸ್ ತುಂಬ ಸ್ಕಿನ್ ಕಾನ್ಷಿಯಸ್ ಆಗಿರ್ತಾರೆ, ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಸೊ ಅವ್ರಿಗೆ ನಿಮ್ಮ ಸಜೆಷನ್ಸ್ ಏನು? ಟೀನೇಜರ್ಸ್ ಅಂದರೆ ತುಂಬ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಸೊ ಔಟ್ಡೋರ್ ಗೇಮ್ಸಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಟ್ರೆಕ್ಕಿಂಗ್ ಹೋಗ್ತಾರೆ, ತುಂಬ ಕಲ್ಚರಲ್ ಈವೆಂಟ್ಸು, ಮೇಕಪ್ ಯೂಸ್ ಮಾಡೋದು, ಇವೆಲ್ಲ ತುಂಬ ಕಾಮನ್ ಆಗಿದೆ. ಸೊ ಅಂಥ ಸಿಚುವೇಷನಲ್ಲಿ ಅವ್ರಿಗೆ ರೈಟ್ ಏಜಲ್ಲಿ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು. ನನಗೆ ಎಷ್ಟೊಂದು ಜನ ಮದರ್ಸ್ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ಸೊ ಯಂಗ್ ಏಜಲ್ಲೇ ಕರೆಕ್ಟಾದ ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡೋದ್ರಿಂದ ಒಂದು ಒಳ್ಳೆ ಮಾಯ್ಶ್ಚರೈಸರು, ಒಂದು ಮಕ್ಕಳಿಗೆ ಉಪಯೋಗಿಸುವಂಥ ಸನ್ಸ್ಕ್ರೀನು, ಇಂಥ ಪ್ರಾಡಕ್ಟ್ಸ್ನ ಉಪಯೋಗಿಸೋದನ್ನು ಯಂಗ್ ಏಜಲ್ಲಿ ಶುರು ಮಾಡೋದ್ರಿಂದ ಫ್ಯೂಚರಲ್ಲಿ ಆಗುವಂಥ ಸ್ಕಿನ್ ಪ್ರಾಬ್ಲಮ್ಸ್ನ ಡೆಫಿನೆಟಾಗಿ ತಡೆಗಟ್ಬೋದು. ಆ್ಯಂಡ್ ಈಗಿನ ಟ್ರೆಂಡ್ ಏನಾಗ್ಬಿಟ್ಟಿದೆ ಅಂದರೆ ಸೋಷಿಯಲ್ ಮೀಡಿಯಾಗಳನ್ನು ನೋಡಿ ಪ್ರಾಡಕ್ಟನ್ನು ಯೂಸ್ ಮಾಡೋದು. ಸೊ ಯಾವುದೋ ಒಂದು ಪ್ರಾಡಕ್ಟ್ ನೋಡ್ತಾರೆ, ಆ್ಯಡ್ಗಳನ್ನು ನೋಡ್ತಾರೆ, ಸೊ ಇದು ನಮಗೆ ಸೂಟ್ ಆಗ್ಬೋದು ಅಂತ ಅಂದ್ಬಿಟ್ಟು ಅವ್ರು ಅದನ್ನು ಯೂಸ್ ಮಾಡ್ತಾರೆ. ಇದರಿಂದ ತುಂಬ ಎಫೆಕ್ಟ್ ಆಗೋದು ಇರುತ್ತೆ. ಸೊ ಅಂಥವ್ರಿಗೆ ನೀವೇನು ಸಜೆಸ್ಟ್ ಮಾಡ್ತೀರಾ? ಅಂಥವ್ರಿಗೆ ಖಂಡಿತ ಅದನ್ನು ಮಾಡಬೇಡಿ ಅಂತ ಹೇಳ್ತೇನೆ. ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ತುಂಬ ಕ್ಯಾರಿಡ್ ಅವೇ ಆಗಿಬಿಡ್ತೇವೆ, ಪಿಯರ್ ಪ್ರೆಷರ್ಗೊಳಗಾಗ್ತೇವೆ. ಸೊ ಅದರಿಂದಾಗಿ ಏನಾಗುತ್ತೆ, ನಮ್ಮ ಸ್ಕಿನ್ ಡ್ಯಾಮೇಜ್ ಆಗ್ಬೋದು. ನಿಮ್ಮ ಫ್ರೆಂಡ್ಗೆ ಸೆಟ್ ಆಗುವಂಥ ಕ್ರೀಮ್ಸ್ ನಿಮಗೆ ಸೂಟ್ ಆಗದೆ ಇರ್ಬೋದು. ಸೊ ನೀವು ಸರಿಯಾದ ಚರ್ಮ ಡಾಕ್ಟರ್ ಹತ್ರ ತೋರಿಸಿ ನಿಮಗೆ ಏನು ಪ್ರಾಡಕ್ಟ್ ಬೇಕು, ನಿಮ್ಮ ಚರ್ಮ ಹೇಗಿದೆ ಅನ್ನೋದನ್ನು ತಿಳ್ಕೊಂಡು ಅಂಥ ಪ್ರಾಡಕ್ಟ್ಸ್ನ ಉಪಯೋಗಿಸಿ. ಓಕೆ. ನೌ ಡೇಸ್ ಆ್ಯಕ್ನಿ ಪ್ರಾಬ್ಲಮ್ಸ್ ತುಂಬ ಹೆಚ್ಚಾಗ್ತಾ ಇದೆ. ಆ್ಯಂಡ್ ಇದಕ್ಕೆ ಜನ ತುಂಬ ಹೋಮ್ ರೆಡಿಮಿಗಳನ್ನು ಟ್ರೈ ಮಾಡ್ತಾ ಇರ್ತಾರೆ. ಸೊ ಆ್ಯಕ್ನಿ ಕಂಟ್ರೋಲ್ಗೆ ಮತ್ತು ಈ ಹೋಮ್ ರೆಡಿಮಿಗೆ ನೀವೇನು ಸಜೆಸ್ಟ್ ಮಾಡ್ತೀರಾ? ಆ್ಯಕ್ನಿ ಪ್ರಾಬ್ಲಮ್ ಜಾಸ್ತಿ ಆಗ್ತಿರೋದು ನಿಜ. ನಮ್ಮ ಲೈಫ್ ಸ್ಟೈಲಿಂದ, ನಮ್ಮ ಫುಡ್ ಹ್ಯಾಬಿಟ್ಸಿಂದ, ನಮ್ಮ ರುಟೀನ್
ಹ್ಯಾಬಿಟ್ಸಿಂದಾಗಿ ಹಾರ್ಮೋನಲ್ ಆ್ಯಕ್ನಿ ಅಥವಾ ಅಡಲ್ಟ್ ಆ್ಯಕ್ನಿ ಇತ್ತೀಚೆಗೆ ತುಂಬ ಕಾಣಿಸ್ತಾ ಇದೆ. ಹಾಗೂ ಈಗ ಕೊರೋನಾಯಿಂದಾಗಿ ಮಾಸ್ಕ್ ಉಪಯೋಗಿಸೋದ್ರಿಂದ ಮಾಸ್ಕ್ ಆ್ಯಕ್ನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ತೀರಾ. ಸೊ ಅದು ಕೂಡ ತುಂಬ ಕಾಮನ್ ಆಗಿದೆ. ಸೊ ಆ್ಯಕ್ನಿ ಪ್ರಾಬ್ಲಮ್ಸು ಇನ್ಫ್ಯಾಕ್ಟ್ ಮನೆಯಲ್ಲಿ ಹೋಮ್ ರೆಮಿಡೀಸ್ನ ಮಾಡದೇ ಇರೋದೇ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕೆಂದರೆ ನಾವು ಹೋಮ್ ರೆಮಿಡೀಸಿಂದ ನೋಡೋ ಅಂಥದ್ದು, ನಾವು ಚರ್ಮ ಡಾಕ್ಟ್ರಾಗಿ ನೋಡುವಂಥದ್ದು ಬರೀ ಡ್ಯಾಮೇಜ್ ಆಗಿರೋದನ್ನೇ ನೋಡ್ತೀವಿ, ಹೊರತು ಬೆನಿಫಿಟ್ ಆಗಿರೋದು ನಾನು ಯಾವತ್ತೂ ನೋಡಿಲ್ಲ. ಸೊ ಹೋಮ್ ರೆಮಿಡೀಸ್ನಿಂದ ದೂರ ಇರಿ. ಅವಾಯ್ಡ್ ಪಿಕ್ಕಿಂಗ್ ಯುವರ್ ಪಿಂಪಲ್ಸ್. ನಿಮ್ಮ ಪಿಂಪಲ್ಸ್ನ ಸ್ಕ್ವೀಸ್ ಮಾಡೋದು, ಅದನ್ನು ತೆಗಿಯೋಕೆ ಟ್ರೈ ಮಾಡೋದು, ಇಂಥದ್ದನ್ನು ಮಾಡಬೇಡಿ. ಹಾಗೂ ಒಂದು ಬೇಸಿಕ್ ಸ್ಕಿನ್ ಹೈಜೀನ್ನ ಮೇಂಟೈನ್ ಮಾಡುವಂಥದ್ದು, ರೆಗ್ಯುಲರ್ ಆಗಿ ಮುಖನ ತೊಳೆಯುವಂಥದ್ದು, ಒಳ್ಳೆ ಫೇಸ್ ವಾಶ್ಗಳನ್ನು ಯೂಸ್ ಮಾಡುವಂಥದ್ದು, ಸ್ಯಾಲಿಸಿಲಿಕ್ ಆ್ಯಸಿಡ್, ಗ್ಲೈಕಾಲಿಕ್ ಆ್ಯಸಿಡ್ ಬೇಸ್ ಫೇಸ್ ವಾಶ್ ಬರ್ತವೆ, ವಿಚ್ ನಿಮ್ಮ ಪೋರ್ಸ್ನ ಬ್ಲಾಕ್ ಆಗೋದನ್ನು ತಡೆಯುತ್ತೆ. ಅಂಥದ್ದನ್ನು ಉಪಯೋಗಿಸೋದ್ರಿಂದ ನೀವು ತಕ್ಕ ಮಟ್ಟಿಗೆ ಆ್ಯಕ್ನಿನ ಕಂಟ್ರೋಲ್ ಮಾಡ್ಕೊಳ್ಬೋದು. ಸೊ ಕಂಟ್ರೋಲ್ ಆಗ್ತಿಲ್ಲ, ಮಾರ್ಕ್ಸ್ ಆಗ್ತಿದೆ, ಇಂಥ ಇಶ್ಯೂಸ್ ಇದ್ದರೆ ದಯವಿಟ್ಟು ನಿಮ್ಮ ಚರ್ಮ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ. ಅದರಿಂದಾಗಿ ನಿಮಗೆ ಆಗುವ ಬೆನಿಫಿಟ್ಸ್ ತುಂಬ ಜಾಸ್ತಿ ಇದೆ. ಲಾಂಗ್ ಟರ್ಮ್ ಸ್ಕಾರ್ ಆಗೋದನ್ನು ತಡಿಬೋದು ಖಂಡಿತವಾಗಿ. ಸೊ ಈ ಸ್ಕಿನ್ ಟ್ರೀಟ್ಮೆಂಟ್ ಅಂತ ಬಂದಾಗ ಜನ ಎಲ್ಲ ಏನು ಅನ್ಕೋತಾರೆ, ತುಂಬ ಕಾಸ್ಟ್ಲಿ, ನಮಗೆ ನಮ್ಮ ಕಾಸ್ಟಿಗೆ ಆಗುತ್ತೋ ಇಲ್ವೋ ಅಂತ ಜನರ ಮೈಂಡಲ್ಲಿ ಒಂದು ಓಡ್ತಾ ಇರುತ್ತೆ ಒಂದು ಕ್ವಶನು. ಸೊ ಏನಂತೀರಾ ಇದ್ರ ಬಗ್ಗೆ? ರೀಸನೇಬಲ್ ಆಗಿರುತ್ತೋ, ಮತ್ತು ಎಷ್ಟು ಟರ್ಮ್ ಬೇಕಾಗುತ್ತೆ ಒಂದು ಟ್ರೀಟ್ಮೆಂಟ್ ಮುಗಿಯೋಕೆ? ಹೌದು, ಸ್ಕಿನ್ ಟ್ರೀಟ್ಮೆಂಟ್ಗಳು ತುಂಬ ಕಾಸ್ಟ್ಲಿ ಅಂತ ಕೆಲವ್ರಿಗೆ ಭಾವನೆ ಇದೆ. ನಮ್ಮ ಸುಬೋಧ ಕ್ಲಿನಿಕ್ದು ಒಂದು ವಿಷನ್ ಅಂದರೆ ಒಳ್ಳೆಯ ಸ್ಕಿನ್ ಕೇರ್ ಒಂದು ಮಿಡಲ್ ಕ್ಲಾಸಿಗೆ ಅಫೋರ್ಡೆಬಲ್ ಆಗಿರಬೇಕು ಅನ್ನೋವಂಥದ್ದು. ಸೊ ನೀವು ಒಂದು ಒಳ್ಳೆಯ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದಾಗ ನಿಮ್ಮ ಸ್ಕಿನ್ ಎಷ್ಟು ಹೆಲ್ತಿ ಆಗಿರುತ್ತೆ ಅಂದರೆ ನೀವು ಮೇಕಪ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ಸೊ ನೀವು ಮೇಕಪ್ಪಲ್ಲಿ ಸೇವ್ ಮಾಡ್ತೀರಾ. ಸೊ ಹಾಗಿರೋದ್ರಿಂದ ನಿಮ್ಮ ಸ್ಕಿನ್ ಹೆಲ್ದಿ ಆಗಿದ್ದಾಗ ಅದು ನಿಮಗೆ ಕೊಡುವಂಥ ಕಾನ್ಫಿಡೆನ್ಸು ಸೊ ನಿಮ್ಮ ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದರಿಂದಾಗಿ ಸ್ಕಿನ್ ಕೇರ್ ಕಾಸ್ಟ್ಲಿ ಅನ್ನೋದಕ್ಕಿಂತ ಸ್ಕಿನ್ ಕೇರ್ನ ರೈಟಾಗಿ ಮಾಡೋದ್ರಿಂದ, ಕರೆಕ್ಟಾಗಿ ಉಪಯೋಗಿಸೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಹಾಗೂ ಇದು ಅಫೋರ್ಡೆಬಲ್ ಆಗೂ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಕ್ನಿ ಅಂತ ವಿಷಯ ಬಂದಾಗ ಫುಡ್ ಅಂತ ನೀವು ತೊಗೊಂಡ್ರಿ. ಈ ಫುಡ್ ಕನ್ಸಂಪ್ಷನು ನಮ್ಮ ಸ್ಕಿನ್ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ತುಂಬ ಪ್ರಭಾವ ಬೀರುತ್ತೆ. ನಾವು ತಿನ್ನುವ ಫುಡ್ ಏನಿದೆ ಅದು ನಮ್ಮ ಸ್ಕಿನ್ ಮೇಲೆ ಡೈರೆಕ್ಟಾಗಿ ಎಫೆಕ್ಟ್ ಆಗ್ತಿರುತ್ತೆ. ಸೊ ನಾವು ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಶುಗರಿ ಫುಡ್ನ ತಗೊಂಡಾಗ ಅಥವಾ ನಾವು ಜಂಕ್ ಫುಡ್ ಜಾಸ್ತಿ ತಗೊಂಡಾಗ ಅದು ನಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಲಿಕ್ಕೆ ಕಾರಣ ಆಗುತ್ತೆ. ಅದರಿಂದಾಗಿ ಅಡಲ್ಟ್ ಆ್ಯಕ್ನಿ ಅಂತ ನಾನು ಏನು ಹೇಳಿದೆ ಅದು ತುಂಬ ಜಾಸ್ತಿ ಆಗ್ತಾ ಇದೆ. ಹಾಗೂ ನಾವು ಜಂಕ್ ಫುಡ್ ಸೇವನೆ ಮಾಡಿ ವೇಟ್ ಗೇನ್ ಆದಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಹೆಣ್ಮಕ್ಳಲ್ಲಿ ಇತ್ತೀಚೆಗೆ PCOD ತುಂಬ ಕಾಮನ್ ಆಗ್ತಾ ಇದೆ. ಸೊ PCOD, ಅನ್ವಾಂಟೆಡ್ ಹೇರು, ಸ್ಕಿನ್ ಡಲ್ ಆಗುವಂಥದ್ದು ಇಂಥದ್ದಕ್ಕೆ ಕಾರಣ ಆಗುತ್ತೆ. ಅದೇ ರೀತಿ ನಾವು ಅನ್ಸೈಂಟಿಫಿಕ್ ಡಯಟ್ ಮಾಡಿದಾಗ, ಸೊ ಡಯಟ್ ಮಾಡಿ ಹೇರ್ ಲಾಸ್ ಆಗಿರುವಂಥದ್ದಿದೆ. ಸೊ ಡಯಟ್ ಮಾಡಿದಾಗ ಕರೆಕ್ಟಾದ ವಿಟಮಿನ್ಸು, ನಿಮ್ಗೇನು ಸಪ್ಲಿಮೆಂಟ್ಸ್ ಬೇಕಾಗುತ್ತೆ ಅದನ್ನು ತಗೊಳ್ಳೋದು ಕೂಡ ಅವಶ್ಯಕತೆ ಇದೆ. ಡಯಟ್ ಅಂಡರ್ ದ ಗೈಡೆನ್ಸ್ ಆಫ್ ಅ ಡಯಟಿಷಿಯನ್ ಈಸ್ ಇಂಪಾರ್ಟೆಂಟ್. ಸೊ ಡಯಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಸ್ಕಿನ್. ವೆಯ್ಟ್ ಗೇನ್ ಕೂಡ ಪ್ರಾಬ್ಲಮ್ಗೆ ಕಾರಣ ಆಗುತ್ತೆ. ಡೆಫಿನೆಟ್ಲಿ. ಸ್ಕಿನ್ ಕೇರ್ ಬಿಟ್ಟು ನೀವಿನ್ನೂ ಹೇರ್ ಫಾಲ್ಗೂ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ಹೇಳಿದ್ರಿ. ಸೊ ಹೇಗೆ ಇದು ಹೇರ್ ಟ್ರೀಟ್ಮೆಂಟ್ ಹೇಗೆ ಮಾಡ್ತೀರಾ? ಸ್ಕಿನ್ ಮತ್ತು ಹೇರ್ ಇದು ಡರ್ಮಟಾಲಜಿ ಅಂಡರ್ ಬರುತ್ತೆ. ಸೊ ನೀವು ಹೇರ್ ಫಾಲ್ ಇದ್ದರೆ ಯಾರನ್ನ ಕನ್ಸಲ್ಟ್ ಮಾಡಬೇಕು? ನಿಮ್ಮ ಸ್ಕಿನ್ ಡಾಕ್ಟರ್ನೇ ಕನ್ಸಲ್ಟ್ ಮಾಡಿ. ಸೊ ಸ್ಕಿನ್ ಪ್ರಾಬ್ಲಮ್ಸ್ ಜೊತೆಗೆ ಹೇರ್ ಫಾಲ್ ಏನಿರುತ್ತೆ, ಹೇರ್ ಫಾಲ್ ಕಾರಣ ಏನು ಅನ್ನೋದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊ ಹೇರ್ ಫಾಲ್ಗೆ ಹಲವಾರು ಕಾರಣ ಇರ್ಬೋದು. ಹೆರಿಡಿಟ್ರಿ ಇರ್ಬೋದು, ಫ್ಯಾಮಿಲಿಯಲ್ಲಿ ಅಪ್ಪ ಅಥವಾ ಅಮ್ಮಂಗೆ ಬಾಲ್ಡ್ನೆಸ್ ಇದ್ದರೆ ಹಂಗೆ ಬರ್ಬೋದು, ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸಿಂದ ಬರ್ಬೋದು, ಅನಿಮಿಯಾಯಿಂದ ಬರ್ಬೋದು, ರಕ್ತದ ಕೊರತೆಯಿಂದ, ಅಥವಾ ಡಯಟ್ ಮಾಡಿ ಅದರಿಂದ ಆಗ್ಬೋದು. ಸ್ಟ್ರೆಸ್ ಇತ್ತೀಚೆಗೆ ತುಂಬ ಕಾಮನ್ ಕಾರಣ ಇದೆ ಹೇರ್ ಲಾಸ್ ಆಗಲಿಕ್ಕೆ. ಸೊ ಈ ರೀತಿ ನಿಮ್ಮ ಹೇರ್ ಯಾಕೆ ಬೀಳ್ತಾ ಇದೆ ಅನ್ನೋದನ್ನು ತಿಳ್ಕೊಂಡು ಸೈಂಟಿಫಿಕ್ ಆಗಿ ಅದನ್ನು ಟ್ರೀಟ್ ಮಾಡೋದ್ರಿಂದ ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡಿ ತುಂಬ ಲೇಟಾಗಿ ಹೇರ್ ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕೆ ಬಂದಾಗ ಖರ್ಚು ಜಾಸ್ತಿ ಆಗ್ತದೆ. ಅರ್ಲಿ ಸ್ಟೇಜಲ್ಲಿ ಅದನ್ನು ಟ್ರೀಟ್ಮೆಂಟ್ ತೊಗೊಂಡಾಗ ನೀವು ಖಂಡಿತ ಹೇರ್ಗೆ ಕರೆಕ್ಟಾದ ಸಲಹೆಯನ್ನು ಪಡ್ಕೋಬೋದು. ಈ ಹೇರ್ ಫಾಲ್ ಜೊತೆಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಕೂಡ ತುಂಬ ಹೆಚ್ಚಾಗ್ತಾ ಇದೆ ಈಗಿನ ದಿನಗಳಲ್ಲಿ. ಆ್ಯಕ್ಚುಲಿ ಎಲ್ಲ ಹೆಣ್ಮಕ್ಳು ಪ್ರಾಬ್ಲಮ್ ಇದು ಇವಾಗ. ಸೊ ಇದಕ್ಕೆ ರೀಸನ್ ಏನಿರ್ಬೋದು? ನಾವು ಯೂಸ್ ಮಾಡೋ ಆಯಿಲ್ ಇರ್ಬೋದಾ ಅಥವಾ ನೀರಿನ ಪ್ರಾಬ್ಲಮ್ ಇರ್ಬೋದಾ? ಏನಿದಕ್ಕೆ ನೀವು ಪ್ರಾಬ್ಲಮ್ ಅಂತ ಏನು ಹೇಳ್ತೀರಾ ಇದಕ್ಕೆ? ಡ್ಯಾಂಡ್ರಫ್ ಇತ್ತೀಚೆಗೆ ಜಾಸ್ತಿ ಆಗ್ತಿರೋದು ನಿಜ. ಡ್ಯಾಂಡ್ರಫ್ಗೆ ಹೇರ್ ಕೇರ್ ಪ್ರಾಕ್ಟೀಸಸ್ ತುಂಬ ಮ್ಯಾಟ್ರ್ ಆಗುತ್ತೆ. ನಾವು ತುಂಬ ಆಯಿಲ್ ಅಪ್ಲೈ ಮಾಡಿದಾಗ ಡ್ಯಾಂಡ್ರಫ್ ಇನ್ಫ್ಯಾಕ್ಟ್ ಜಾಸ್ತಿ ಆಗುತ್ತೆ. ನಾವು ಎಷ್ಟೊಂದು ಸತಿ ಡ್ಯಾಂಡ್ರಫ್ಗೆ ಹೋಗಲಿ ಅಂತ ಆಯಿಲ್ ಅಪ್ಲೈ ಮಾಡ್ತೀವಿ, ಡ್ಯಾಂಡ್ರಫ್ ಹೋಗಲಿ ಅಂತ. ಬಟ್ ಡ್ಯಾಂಡ್ರಫ್ ಡ್ರೈ ಹೇರ್ ಇದ್ದರೆ ಅಥವಾ ಡ್ರೈ ಹೇರಿಂದ ಜಾಸ್ತಿ ಆಗುತ್ತೆ ನಮಗೆ ಪ್ರಾಬ್ಲಮ್ಸು ಅಂತ ಅಂದ್ಕೊಂಡಿರ್ತೀವಿ. ಬಟ್ ಆ್ಯಕ್ಚುಲಿ ಇಟ್ಸ್ ಅ ಮಿತ್.
ಸೊ ನಮಗೆ ಹೇರ್ ಡ್ರೈ ಆದಾಗ ನಾವು ಆಯಿಲ್ ಮಾಡಬೇಕು, ಆದರೆ ಡ್ಯಾಂಡ್ರಫ್ ಇರೋರಿಗೆ ಆಯಿಲ್ ಖಂಡಿತ ಅಪ್ಲೈ ಮಾಡಬಾರ್ದು. ಯಾಕೆಂದರೆ ಆಯಿಲ್ ಈಸ್ ಅ ಗುಡ್ ಮೀಡಿಯಾ. ನಮ್ಮದು ಫಂಗಸ್ ಬೆಳಿಲಿಕ್ಕೆ ಡ್ಯಾಂಡ್ರಫ್ ಬೇಸಿಕಲಿ ಒಂದು ಫಂಗಸ್ ಮಲಸೀದಿಯಾ ಅನ್ನೋದ್ರಿಂದ ಆಗುತ್ತೆ. ಸೊ ಡ್ಯಾಂಡ್ರಫ್ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗುತ್ತೆ ನೀವು ಆಯಿಲ್ ಜಾಸ್ತಿ ಅಪ್ಲೈ ಮಾಡಿದಾಗ. ಸೊ ಆಯಿಲ್ ಅಪ್ಲೈ ಮಾಡಬೇಡಿ ಅಂತಲೇ ಹೇಳ್ತೀವಿ. ಆಯಿಲ್ ಅಪ್ಲೈ ಮಾಡಬೇಕು ಅಂತಿದ್ರು ತಲೆ ಸ್ನಾನಕ್ಕೆ 1-2 ಅವರ್ಸ್ ಮುಂಚೆ ಹಚ್ಚಿ ವಾಶ್ ಮಾಡಿಬಿಡಿ. ಅದನ್ನು ಕೂದಲಿಗೆ ಹಚ್ಚಿ. ಸೊ ಸ್ಕ್ಯಾಲ್ಪಿಗೆ ಹಚ್ಚಿ ಅದನ್ನು ಇನ್ನೂ ಆಯಿಲಿ ಮಾಡೋದ್ರಿಂದ ಇಚ್ಚಿಂಗ್ ಶುರು ಆಗ್ಬೋದು. ಫಾಲಿಕ್ಯುಲೈಟಿಸ್ ಅಂತ ಹೇಳ್ತೇವೆ, ಅಂದರೆ ಹೇರ್ ಫಾಲಿಕಲ್ಸಲ್ಲಿ ಇನ್ಫೆಕ್ಷನ್ ಕಾಣಿಸ್ಕೊಳ್ಬೋದು. ಸೊ ಡ್ಯಾಂಡ್ರಫ್ಗೆ ಮೇನ್ ಕಾರಣ ಇತ್ತೀಚೆಗೆ ಅಂದರೆ ನಮ್ಮ ಲೈಫ್ ಸ್ಟೈಲು, ನಾವು ಸರಿಯಾಗಿ ನಿದ್ದೆ ಮಾಡದೇ ಇರುವಂಥದ್ದು ತುಂಬ ಇಂಪಾರ್ಟೆಂಟ್ ಕಾರಣ. ಅದ್ರ ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸು ಹಾಗೂ ಅನ್ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸು ಇವೆಲ್ಲನೂ ಕಾರಣ ಆಗಿದ್ದಾವೆ. ಹಾಗೂ ರೆಗ್ಯುಲರ್ ವಾಷಿಂಗ್ ದ ಹೇರ್, ಕರೆಕ್ಟಾಗಿ ಹೇರ್ನ ವಾಶ್ ಮಾಡುವಂಥದ್ದು ಅದು ಕೂಡ ಇಂಪಾರ್ಟೆಂಟ್. ಈ ಸ್ಕಿನ್ ಕೇರ್ ಮತ್ತು ಹೇರ್ ಫಾಲ್ ಇವೆಲ್ಲ ರೀಸನ್ಗಳನ್ನು ಬಿಟ್ಟು, ಇವೆಲ್ಲದಕ್ಕೂ ಟ್ರೀಟ್ಮೆಂಟ್ ಕೊಡಿ ಡಾಕ್ಟರ್ ಅನ್ನೋದು ಬಿಟ್ಟು ಬೇರೆ ರೀಸನ್ಗೆ ಪೇಷಂಟ್ ನಿಮ್ಮ ಹತ್ರ ಬರ್ತಾರೆ, ನಿಮ್ಮ ಹತ್ರ ಸಜೆಷನ್ ಕೇಳೋದಿದೆಯಾ? ನಮ್ಮ ಹತ್ರ ಹೆಚ್ಚಿನದಾಗಿ ಸ್ಕಿನ್ ಆ್ಯಂಡ್ ಹೇರ್ ಫಾಲ್ಗೆ ಬರ್ತಾರೆ. ಬಟ್ ಕೆಲವು ರೇಂಜ್ ಪೇಷಂಟ್ಸಿಗೂ ಬರ್ತಾರೆ. ಅಂದರೆ ಈ ಮಕ್ಕಳನ್ನ ಕರ್ಕೊಂಡ್ಬರ್ತಾರೆ, ಮಕ್ಕಳನ್ನ ಬೆಳ್ಳಗೆ ಮಾಡಿಬಿಡಿ ಡಾಕ್ಟ್ರೇ ಅಂತ. ಸೊ ಅದನ್ನು ಮೋಸ್ಟ್ ಆಫ್ ದ ಟೈಮ್ ನಾನು ಅದನ್ನು ಕೌನ್ಸಿಲ್ ಮಾಡಿ, ನಮ್ಮ ಇಂಡಿಯನ್ ಸ್ಕಿನ್ ತುಂಬ ಚೆನ್ನಾಗಿದೆ, ಈ ಮಗುಗಿರೋ ಚರ್ಮ ತುಂಬ ಚೆನ್ನಾಗಿದೆ, ಮಗುವಿಗೆ ಕಾನ್ಫಿಡೆನ್ಸ್ ಬೆಳೆಸಿ, ಮಗುನ ಚೆನ್ನಾಗಿ ಓದಿಸಿ ಅಂತ ಹೇಳಿ ಕೌನ್ಸಿಲ್ ಮಾಡಿ ಕಳಿಸ್ತೇನೆ. ಸೊ ಬೆಳೀತಾ ಕಲರ್ ಬಂದೇ ಬರ್ತಾರೆ. ಹೌದು. ಸೊ ಕಲರ್ ಬಗ್ಗೆ ನಾವು ಇನ್ನೂ ತಲೆ ಕೆಡಿಸ್ಕೋತೇವೆ. ಅದನ್ನು ಬಿಡ್ಬೇಕನ್ಸುತ್ತೆ ನಮಗೆ. ನಾವು ನಮ್ಮ ಸ್ಕಿನ್ ಹೆಲ್ತ್ ಬಗ್ಗೆ ಕೇರ್ ತಗೊಳ್ಬೇಕು. ನಮ್ದು ಯಾವುದೇ ಕಲರ್ ಇದ್ರೂ ಅದನ್ನ ಇಷ್ಟಪಟ್ಟು ಅದನ್ನು ನೀಟಾಗಿ ಕೇರ್ ತಗೊಳ್ಳೋದ್ರ ಬಗ್ಗೆ ಧ್ಯಾನ ಕೊಡಬೇಕು ಅನ್ಸುತ್ತೆ. ಫೈನಲಿ ಸ್ಕಿನ್ ಕೇರ್, ಸ್ಕಿನ್ ಪ್ರೊಟೆಕ್ಷನ್ ಬಗ್ಗೆ ಕಾಮನ್ ಆಗಿ ಎಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸ್ಕಿನ್ ಕೇರ್ ಒಂದು ರುಟೀನ್ ಸ್ಕಿನ್ ಕೇರ್ನ ಲೈಫ್ ಲಾಂಗ್ ಉಪಯೋಗಿಸ್ಬೇಕು. ನಾನು ಕೆಲವು ದಿನ ಉಪಯೋಗಿಸಿ ನಿಲ್ಲಿಸುವಂಥದ್ದಲ್ಲ. ಈಗ ಒಂದು ಮಾಯಿಶ್ಚರೈಸರ್ ಇರ್ಬೋದು ಅಥವಾ ಸನ್ಸ್ಕ್ರೀನ್ ಇರ್ಬೋದು, ಇವೆಲ್ಲ ನಾವು ಹೇಗೆ ಸ್ನಾನ ಮಾಡ್ತೇವೆ, ದಿನ ಹೇಗೆ ಊಟ ಮಾಡ್ತೇವೆ, ಆ ರೀತಿ ನಿಮ್ಮ ಚರ್ಮದ ರಕ್ಷಣೆ ಕೂಡ ಇಂಪಾರ್ಟೆಂಟ್. ನಮ್ಮ ಚರ್ಮ ಆಫ್ಟರ್ ಆಲ್ ನಮ್ಮ ಶರೀರದ ದೊಡ್ಡ ಅಂಗ, ಲಾರ್ಜೆಸ್ಟ್ ಆರ್ಗನ್. ಸೊ ಇದನ್ನು ಕೇರ್ ತಗೊಳ್ಳೋದು ಅಷ್ಟೇ ಅಗತ್ಯ ಅಲ್ವಾ? ಸೊ ಹಾಗಾಗಿ ಎಲ್ಲರೂ ಒಂದು ಒಳ್ಳೆಯ ಸ್ಕಿನ್ ಕೇರ್ ರುಟೀನ್ನ ಫಾಲೋ ಮಾಡುವಂಥದ್ದು ಅವಶ್ಯ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ನಾನು ಹೇಳೋದು ಒಂದು ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್. ಅವೆರಡನ್ನ ನಾವು ಹೆಣ್ಮಕ್ಳಂತೂ ಖಂಡಿತ ಮರಿಲೇಬಾರ್ದು. ಓಕೆ. ಸೊ ಇನ್ನೊಂದೇನು ಅಂದರೆ, ನಿಮ್ಮ ಫ್ಯಾಮಿಲಿಲಿ ನಿಮ್ಮ ಹಸ್ಬೆಂಡ್ ಕೂಡ ಡಾಕ್ಟ್ರು ಅಂತ ಕೇಳಿದ್ದೀವಿ. ಸೊ ಅವರಿಂದ ನಿಮ್ಗೆ ಯಾವ ಥರ ಸಪೋರ್ಟ್ ಸಿಗ್ತಾ ಇದೆ? ಖಂಡಿತ ತುಂಬ ಸಪೋರ್ಟ್ ಸಿಗುತ್ತೆ ನನಗೆ. ನಾವು ವರ್ಕಿಂಗ್ ವಿಮೆನ್ ಇದ್ದಾಗ ನಮಗೆ ಸ್ಪೌಸ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ನಮ್ಮ ಜಾಬ್ನ ಅರ್ಥ ಮಾಡಿಕೊಂಡು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ನ ಶೇರ್ ಮಾಡಿಕೊಂಡಾಗ ನಮಗೆ ವರ್ಕ್ ಮತ್ತು ಫ್ಯಾಮಿಲಿ ಲೈಫ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ಆ ರೀತಿ ಐ ಶುಡ್ ಬಿ ಸೇಯಿಂಗ್ ಐ ಆಮ್ ಲಕ್ಕಿ. ಸೊ ಐ ಆಮ್ ಬ್ಲೆಸ್ಡ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಸ್ಪೌಸ್. ಅದರಿಂದಾಗಿ ನನಗೆ ಕ್ಲಿನಿಕ್ ಬಗ್ಗೆ, ನನ್ನ ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತಾ ಇದೆ. ಥ್ಯಾಂಕ್ ಯು ಡಾಕ್ಟರ್. ಇಷ್ಟು ಹೊತ್ತು ನಮ್ಮ ಜೊತೆ ಸ್ಕಿನ್ ಕೇರ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಆ್ಯಂಡ್ ನಿಮ್ಮಿಂದ ಇನ್ನೊಂದಷ್ಟು ಜನಕ್ಕೆ ಹೆಲ್ಪ್ ಆಗಲಿ. ಬೆಸ್ಟ್ ಆಫ್. ಥ್ಯಾಂಕ್ ಯು. ಮೈ ಪ್ಲೆಜರ್. ಥ್ಯಾಂಕ್ ಯು ಸೋ ಮಚ್ ಸ್ವರ್ಣ.